ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಸ್ವಾಮೀಜಿಯ ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸ್ವಾಮೀಜಿಯ ಸುದ್ದಿ. ಮಹಾ ಸ್ವಾಮೀಜಿಯ ಬೆತ್ತಲೆ ವಿಡಿಯೋ ರಿಲೀಸ್ ಆಗಿದೆ. ಮಹಿಳೆಯೊಬ್ಬರ ಜೊತೆ ರಾಸಲೀಲೆಯಲ್ಲಿ ತೊಡಗಿದ್ದಾರೆ ಸ್ವಾಮೀಜಿ. ಎಲ್ಲಿ? ಮಠದಲ್ಲಿ. ಮಠದಲ್ಲಿಯೇ ಹಿರಿಯ ಸ್ವಾಮೀಜಿಗಳ ಫೋಟೋಗಳನ್ನ ನೇತಾಕೊಂಡು ಅದರ ಮುಂದೆಯೇ ರಾಸಲೀಲೆಯಲ್ಲಿ ತೊಡಗಿದ್ದಾರೆ ಸ್ವಾಮೀಜಿ. ಏನು ಪ್ರವಚನ, ಏನು ಭಾಷಣ, ಏನು ಭವಿಷ್ಯ, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿ ಎಲ್ಲರನ್ನೂ ಪರಮ ಪವಿತ್ರರೆಂಬಂತೆ ಕಾಣುವ, ಮಠಕ್ಕೆ ಬರುವಂತಹ ಹೆಣ್ಣು ಮಕ್ಕಳನ್ನ ಸಾಕ್ಷಾತ್ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಎಂದು ಹೇಳುವ ಸ್ವಾಮೀಜಿ ಮಠಕ್ಕೆ ಬಂದಂತಹ ಹೆಣ್ಣು ಮಗಳನ್ನ ಯಾವ ರೀತಿ ತನ್ನ ಕಾಮತೃಷೆಯನ್ನ ತೀರಿಸಿಕೊಳ್ಳುವುದಕ್ಕೆ ಬಳಸಿಕೊಂಡಿದ್ದಾರೆ. ನೀವು ಕೈ ಎತ್ತಿ ಮುಗಿಯುವಂತಹ ಸ್ವಾಮೀಜಿ ಯಾವ ರೀತಿ ಏನೇನು ಎತ್ತಿದ್ದಾರೆ ಹೇಳಕ್ಕಾಗಲ್ಲ. ಮಠದಲ್ಲೇ ರಾಸಲೀಲೆಯಲ್ಲಿ ತೊಡಗಿದ್ದಾರೆ ಸ್ವಾಮೀಜಿ. ಮೊಬೈಲ್ ನಲ್ಲಿ ಬೇರೊಂದು ವಿಡಿಯೋವನ್ನ ನೋಡುತ್ತಾ ಮಕ್ಕಳಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಪಾಠವನ್ನ ಹೇಳುತ್ತಾ ಮೊಬೈಲ್ಗಳಲ್ಲಿ ಇಲ್ಲದ ಬಲ್ಲದನ್ನ ನೋಡಬೇಡಿ, ಅದರಿಂದ ನಿಮ್ಮ ಮನಸ್ಸು ವಿಚಲಿತವಾಗುತ್ತೆ. ಆ ಮೂಲಕ ನೀವು ಕಾಮದ ಕಣ್ಣಿನಿಂದ ಎಲ್ಲರನ್ನ ನೋಡುವಂತಾಗುತ್ತೆ. ಹೀಗಾಗಿ ಮೊಬೈಲ್ ಚಟ ಬಿಟ್ಟು ಬಿಡಿ ಅಂತ ಪುಂಖಾನುಪುಂಖವಾಗಿ ಭಾಷಣ ಹೊಡಿತಾ ಇದ್ದಂತ ಸ್ವಾಮೀಜಿ ವಿಡಿಯೋ ನೋಡ್ಕೊಂಡು ಕಾಮ ಕೇಳಿ ನಡೆಸ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ. ಭಕ್ತರಾಗಿ ಬರುವಂತಹ ಮಹಿಳೆಯರ ಜೊತೆ ರಾಸಲೀಲೆಯಲ್ಲಿ ತೊಡಗಿದ್ದಾರೆ ಈ ಸ್ವಾಮೀಜಿ. ಸಮಾಜದ ಹಿತದೃಷ್ಟಿಯಿಂದ, ವೀಕ್ಷಕರ ಹಿತದೃಷ್ಟಿಯಿಂದ ನಾವು ಸ್ಪಷ್ಟವಾಗಿ ವಿಡಿಯೋ ತೋರಿಸ್ತಾ ಇಲ್ಲ. ವಿಡಿಯೋ ತೋರಿಸ್ತೀವಿ, ಆದ್ರೆ ಕ್ಲಿಯರ್ ಇಮೇಜ್ ಅಲ್ಲಿ ತೋರಿಸಲ್ಲ, ಸ್ವಲ್ಪ ಬ್ಲರ್ ಮಾಡಿ ತೋರಿಸ್ತೀವಿ. ಸಮಾಜದ ಹಿತದೃಷ್ಟಿಯಿಂದ ನಾವು ಆ ಸ್ವಾಮೀಜಿ ಹೆಸರು ಹೇಳಲ್ಲ. ನೀವು ವಿಡಿಯೋಗಳನ್ನ, ಫೋಟೋಗಳನ್ನ ನೋಡಿ ನೀವೇ ಡಿಸೈಡ್ ಮಾಡಿ ಆ ಸ್ವಾಮೀಜಿ ಯಾರು ಅಂತ. ಸಾರ್ವಜನಿಕರೇ, ಪೂರ್ತಿ ವಿಡಿಯೋ ಇದ್ರೂ ಕೂಡ ನಾವು ಆ ಪೂರ್ತಿ ವಿಡಿಯೋವನ್ನ ನಿಮ್ಮ ಮುಂದೆ ತೋರಿಸ್ತಾ ಇಲ್ಲ, ಬಟ್ ತೋರಿಸ್ತೀವಿ. ಮಕ್ಕಳು, ಮಹಿಳೆಯರು ನೋಡುವಂತಹ ವಿಡಿಯೋ ಅದು ಅಲ್ಲ. ಆದರೆ ಮಠದ ಒಳಗಡೆ ನಡೀತಾ ಇರುವಂತಹ ಅನಾಚಾರಗಳು, ಹೊರಗಡೆ ಕಾವಿ ಹಾಕೊಂಡು ಒಳಗಡೆ ಕಾಮವನ್ನ ಇಟ್ಕೊಂಡು ಇನ್ನೊಬ್ಬರಿಗೆ ಪಾಠವನ್ನ ಹೇಳುವಂತಹ ಕಾಮದಾಟವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಯಾವುದೇ ಜಾತಿ, ಸಮುದಾಯ, ಧರ್ಮದ ವಿರುದ್ಧ ಅಲ್ಲ. ನಾವೆಲ್ಲರೂ ಕೈ ಎತ್ತಿ ಮುಗಿಯುವಂತಹ ಸ್ವಾಮೀಜಿಗಳು ತಮ್ಮ ಖಾಸಗಿ ಜೀವನದಲ್ಲಿ ನಮ್ಮೆಲ್ಲರಿಗಿಂತ ಎಷ್ಟು ಕೆಟ್ಟದಾಗಿ ಇರ್ತಾರೆ, ಅವರು ಹೊರಗಡೆ ಯಾವ ರೀತಿ ಫೋರ್ಸ್ ಕೊಡ್ತಾರೆ, ಒಳಗಡೆ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಸಮಾಜದ ಸ್ವಾಸ್ಥ್ಯಕ್ಕಾಗಿ ನೀವು ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು, ಅದು ನಿಮ್ಮ ನಿಮ್ಮ ಭಾವಕ್ಕೆ, ಭಕ್ತಿಗೆ ಬಿಟ್ಟಂತಹ ವಿಚಾರ. ಆದರೆ ನಾನು ಬ್ರಹ್ಮಚಾರಿ, ನಾನು ಸಾಕ್ಷಾತ್ ದೈವ ಮಾನವ, ಮಠದ ಪರಂಪರೆಯಲ್ಲಿ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯದೆ ತನಗೆ ಬೇಕಾದ ಹಾಗೆ ಬೆಡ್ರೂಮಲ್ಲಿ ಭಕ್ತೆಯರೊಂದಿಗೆ ನಡೆಸಿದಂತಹ ಸರಸ ಸಲ್ಲಾಪ, ಇದನ್ನ ನೋಡಿ ಭಕ್ತರು ಡಿಸೈಡ್ ಮಾಡಬೇಕು. ಹೀಗಾಗಿ ವಿಡಿಯೋವನ್ನ ಬ್ಲರ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಎಸ್, ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಬಲ ಸ್ವಾಮೀಜಿಯ ವಿಡಿಯೋ ಬಯಲು. ಸಮಾಜದ ಮುಂದೆ ಕಾವಿ ತೊಟ್ಟು ಪೋಸ್ ಕೊಡುವಂತಹ ಸ್ವಾಮೀಜಿ, ಒಳಗೊಂದು ಹೊರಗೊಂದು ರೀತಿ ಇರೋ ಸ್ವಾಮೀಜಿಯ ಬಂಡವಾಳವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ನೋಡಿ. ಫೋಟೋದಲ್ಲಿ ಬ್ಲರ್ ಮಾಡಿದ್ದೀವಿ, ಆದ್ರೆ ಆಕ್ಚುಯಲ್ ಆದಂತಹ ವಿಡಿಯೋ ನಿಮ್ ಮುಂದೆ ಇಡ್ತೀವಿ. ಇಟ್ಸ್ ಜಸ್ಟ್ ಅ ಟ್ರೇಲರ್, ಇದು ಟ್ರೇಲರ್ ಅಷ್ಟೇ. ಆದ್ರೆ ಅಸಲಿ ವಿಡಿಯೋ ಇನ್ನು ಬಾಕಿ ಇದೆ. ಆ ಅಸಲಿ ವಿಡಿಯೋದಲ್ಲಿ ಯಾರು ಆ ಸ್ವಾಮೀಜಿ, ಯಾವ್ದದು ಮಠ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಸುಳ್ಳು ಸುದ್ದಿಯನ್ನ ಹೇಳುವುದಾಗಲಿ, ಒಬ್ಬ ಪ್ರತಿಷ್ಠಿತ ಸ್ವಾಮೀಜಿಯ ವಿಚಾರದಲ್ಲಿ ನಾವು ಎಡವಟ್ಟು ಮಾಡೋದಾಗ್ಲಿ ಅದು ಎಂದಿಗೂ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ನಮಗಿರುವಂತಹ ಕಾಳಜಿ, ಭಕ್ತಿಯರು ಯಾರು ಆ ಸ್ವಾಮೀಜಿ ಬಳಿ ಹೋಗ್ತಾ ಇದ್ದಾರೋ ಆ ಭಕ್ತೆಯರ ಮಾನ ಮರ್ಯಾದೆ ಏನ್ ಗ್ಯಾರಂಟಿ. ಅದಕ್ಕಾಗಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಫೋಟೋವನ್ನ ಈಗ ಬಿಟ್ಟಿದ್ದೀವಿ. ಒಂದು ಬ್ರೇಕ್ ತಗೊಳ್ತೀವಿ, ಬ್ರೇಕ್ನ ನಂತರ ಆಕ್ಚುವಲ್ ಆದಂತಹ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ.
ಆ ವಿಡಿಯೋ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಅದು ಯಾವ ಮಠದಲ್ಲಿ ಇದು ನಡೀತಾ ಇದೆ ಮತ್ತು ಯಾವ ಮಠದ ಸ್ವಾಮೀಜಿ ಇದನ್ನ ನಡೆಸ್ತಾ ಇದ್ದಾರೆ ಅಂತ. ಬಹಳಷ್ಟು ಜನರಿಗೆ ಈ ಬಗ್ಗೆ ಈಗಾಗಲೇ ಒಂದು ಕ್ಲೂ ಸಿಕ್ಕಿರಬೇಕು.